ಕೊನೆಯ ಊಟ. ಒಂದು ದಿನ ಯೇಸು ಆತನ 2 ಶಿಷ್ಯರೊಂದಿಗೆ, ಈ ದಿನ ರಾತ್ರಿ ಊಟವನ್ನು ಮಾಡೋಣ, ಪಟ್ಟಣಕ್ಕೆ ಹೋಗಿ ನಾವು ಊಟ ಮಾಡಲು ಜಾಗವನ್ನು ಹುಡುಕಿ. ಶಿಷ್ಯರು ಗೊಂದಲಕ್ಕೆ ಒಳಗಾಗಿ, ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಊಟ ಮಾಡಬೇಕೆಂದು? ನೀವು ಒಂದು ಮನುಷ್ಯನನ್ನು ಒಂದು ಜಾಡಿಯೊಂದಿಗೆ ನೋಡುತ್ತೀರಿ, ಆತನನ್ನು ಹಿಂಬಾಲಿಸಿ, ಆತನು ಯಾವ ಮನೆಗೆ ಹೋಗುತ್ತಾನೋ ಅಲ್ಲಿಗೆ ಹೋಗಿ, ನಾನು ಅಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಆ ಸಂಜೆ ಯೇಸು ಮತ್ತು ಆತನ 12 ಶಿಷ್ಯರು ಆ ಮನೆಯಲ್ಲಿ ಭೇಟಿಯಾದರು. ಅವರು ಊಟ ಮಾಡಲು ಕುಳಿತರು. ಯೇಸುವಿಗೆ ತಿಳಿಯಿತು, ಜೂದಾಸ್ ಅಲ್ಲಿ ಒಬ್ಬರಿಂದ ಯೇಸುವನ್ನು ಹಸ್ತಾಂತರಿಸಲು 30 ಬೆಳ್ಳಿಯ ತುಂಡುಗಳನ್ನು ಧಾರ್ಮಿಕ ಮುಖಂಡರಿಂದ ಪಡೆದಿರುವನೆಂದು. ಯೇಸು ಹೇಳಿದ, ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಬೇಕೆಂದು. ಇದು ನನ್ನ ಕೊನೆಯ ಊಟ ನಿಮ್ಮೊಂದಿಗೆ. ನೀವೆಲ್ಲಾದರೂ ಹೋಗುತ್ತಿದ್ದೀರಾ ಗುರುಗಳೇ ಎಂದು ಒಬ್ಬ ಶಿಷ್ಯ ಕೇಳಿದ. ಆತ ಹೇಳಿದ, ಈ ರಾತ್ರಿಗೆ ಯಾರೋ ಒಬ್ಬರು ತುಂಬಾ ಕೆಟ್ಟದ್ದನ್ನು ಮಾಡುತ್ತಾರೆ ಅಂತ ಯಾರೋ ಒಬ್ಬರು ನನ್ನನ್ನು ವಂಚಿಸುತ್ತಾರೆ. ಆ ಶಿಷ್ಯರು ಕೇಳಿದರು, ಯಾರದು ಹೇಳಿ ಗುರುಗಳೇ? ಯೇಸು ಜೂಡಸ್ ಕಡೆ ನೋಡಿ ಹೇಳಿದ, ಬಾ ಜುಡಾಸ್, ಕೂಡಲೇ ಆರಂಭಿಸು. ಜುಡಾಸ್ ಅಲ್ಲಿಂದ ಹೊರಟು ಹೋದ. ಶಿಷ್ಯರು ಅಂದುಕೊಂಡರು, ಜುಡಾಸ್ ಅಲ್ಲಿನ ಬಡವರಿಗೆ ಹಣ ಹಂಚುವವನು ಮತ್ತು ಅದನ್ನು ನಿರ್ವಹಿಸುತ್ತಾನೆ ಎಂದು. ಯೇಸು ಬ್ರೆಡ್ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಿದ್ರು ಮತ್ತು ಆ ಬ್ರೆಡ್ ಅನ್ನು ತುಂಡು ತುಂಡು ಮಾಡಿ ಅಲ್ಲಿರುವ ಶಿಷ್ಯರಿಗೆ ಹಂಚಿದನು. ಆತ ಹೇಳಿದ, ತಗೋ, ಇದನ್ನು ತಿನ್ನು, ಇದು ನನ್ನ ಶರೀರವನ್ನು ಅರ್ಪಿಸುತ್ತಿದ್ದೇನೆ. 1 ಕಪ್ ವೈನ್ ಅನ್ನು ತಗೊಂಡು, ಇದು ನನ್ನ ರಕ್ತ, ಕುಡೀರಿ ಎಂದ. ಊಟದ ನಂತರ ಯೇಸು ಟೇಬಲ್ನಿಂದ ಎದ್ದು ನಿಂತು ಒಂದು ದೊಡ್ಡ ಬಟ್ಟಿಲನ್ನು ಆತನ ಕೈಗೆ ತಗೊಂಡನು. ಒಬ್ಬೊಬ್ಬರಾಗಿ ಆತನ ಶಿಷ್ಯರನ್ನು ಅವರ ಪಾದವನ್ನು ಅದರಲ್ಲಿ ಇರಿಸಲು ಅದನ್ನು ತೊಳೆಯುತ್ತೇನೆ ಎಂದು ಹೇಳುತ್ತಾನೆ. ಶಿಷ್ಯರೆಲ್ಲ ಗಾಬರಿಗೊಂಡು, ಇಲ್ಲ, ನಾವು ನಿಮ್ಮನ್ನು ನಮ್ಮ ಪಾದ ತೊಳೆಯಲು ಬಿಡಲ್ಲ. ಯೇಸು ಹೇಳಿದರು, ನೀವು ನನ್ನನ್ನು ನಿಮ್ಮ ಪಾದ ತೊಳೆಯಲು ಬಿಡದಲ್ಲಿ ನೀವು ನಿಜವಾಗಲೂ ನನ್ನವರಾಗುವುದಿಲ್ಲ ಎಂದರು. ಶಿಷ್ಯರು ತುಂಬಾ ಭಾರದ ಮನಸ್ಸಿನಿಂದ ಒಪ್ಪಿಕೊಂಡರು. ಅವರ ಪಾದ ತೊಳೆದ ಮೇಲೆ ಯೇಸು ಹೇಳಿದರು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಮತ್ತೆ ಒಬ್ಬರ ಪಾದ ಇನ್ನೊಬ್ಬರು ತೊಳೆಯಲು ಸಹ ತಯಾರಾಗಿರಬೇಕು. ನಂತರ ಅವರು ಗೆತ್ಸೆಮನೆಗೆ ಪ್ರಾರ್ಥಿಸಲು ನಡೆದು ಹೋದರು. ಅವರು ಪ್ರಾರ್ಥಿಸುತ್ತಿದ್ದಾಗ ಜುಡಾಸ್ ತನ್ನನ್ನು ಬಂಧಿಸಲು ಶಸ್ತ್ರಸಜ್ಜ ಪುರುಷರನ್ನು ಕರೆಸುತ್ತಿದ್ದಾರೆಂದು ಆತನಿಗೆ ತಿಳಿಯಿತು. ಜುಡಾಸ್ ಕೆಳಕ್ಕೆ ಬಾಗಿ ಯೇಸುವಿಗೆ ಮುತ್ತು ಕೊಟ್ಟ. ಇದು ಆ ಶಸ್ತ್ರಸಜ್ಜಿತ ಪುರುಷರಿಗೆ ಸನ್ನೆಯಾಗಿತ್ತು. ಯೇಸುವನ್ನು ಅವರು ಬಂಧಿಸಿದಾಗ ಆತನನ್ನು ಅಮಾಯಕನಾಗಿ ನೋಡಿದ. ಯೇಸುವಿಗೆ ಜುಡಾಸ್ ಕೊಟ್ಟ ಮುತ್ತು ಅದು ನಂಬಿಕೆ ದ್ರೋಹವಾಗಿತ್ತು. ಪೆಬಲ್ಸ್ ಕನ್ನಡ